ಧಾರವಾಡ ಸಾಹಿತ್ಯ ಸಂಭ್ರಮ 2015 ಗೋಷ್ಠಿ 13 ಇದೊಂದು ವಿಶಿಷ್ಟವಾದಂತಹ ಪ್ರಾತ್ಯಕ್ಷಿಕೆ. ಅಂತರ್ಜಾಲದ ಯುಗದಲ್ಲಿರುವ ನಾವು ಕನ್ನಡಕ್ಕೆ ಪ್ರಸ್ತುತೆಯ ಕನ್ನಡಿ ಎಂಬುವಂಥ ಒಂದು ಈ ಪ್ರಾತ್ಯಕ್ಷಿಕೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಶ್ರೀನಿವಾಸ್ HSC ಮತ್ತು ಮೂಕಾ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ದವರು. ಈ ಪ್ರಾತ್ಯಕ್ಷಿಕೆಯ ಮುಖಾಂತರ ಓದು ಹಾಗೂ ಧ್ವನಿ ಮುದ್ರಣ ಹಾಗೂ ಅಂತರ್ಜಾಲದ ಬಳಕೆಯ ಮೂಲಕ ಕನ್ನಡದ ಸಂಸ್ಕೃತಿಯನ್ನು ತಿಳಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಶ್ರೀನಿವಾಸ್ ಅಂತ, ನಾನು ಸಾಹಿತಿ ಅಲ್ಲ, ಕವಿ ಅಲ್ಲ, ವಾಗ್ಮಿ ಅಲ್ಲ, ಏನೂ ಅಲ್ಲ. ಜೋರ ಮಾತಾಡ್ಬೇಕಾ? ಹಾಂ, ನಾನು ಒಬ್ಬ ತಂತ್ರಾಂಶದ ವಿದ್ಯಾರ್ಥಿ ಮಾತ್ರ. ಏನೂ ಅಲ್ಲದ ನಾನು ಎಲ್ಲವನ್ನೂ ತಿಳಿದಿರುವ ನಿಮ್ಮ ಮುಂದೆ ನಿಂತಿರಬೇಕಾದ್ರೆ ಒಂದು ನಿರೀಕ್ಷಣಾ ಜಾಮೀನು ತೊಗೊಂಡ್ಬಿಡ್ತೀನಿ. ನಾನು ತಂತ್ರಾಂಶ ವಿದ್ಯಾರ್ಥಿ ಆಗಿರೋದ್ರಿಂದ ಆಗಾಗ್ಗೆ ಅಕಸ್ಮಾತಾಗಿ ಆಂಗ್ಲ ಪದಗಳು ಆಕ್ರಮಣ ಮಾಡ್ಬೋದು, ಅದಕ್ಕಾಗಿ ಕ್ಷಮೆ ಇರಲಿ. ನಾನು ಹೇಳಿದಾಗೆ ನಾನು ತಂತ್ರಾಂಶದ ವಿದ್ಯಾರ್ಥಿ. ನಮ್ಮ ಉದ್ದೇಶ ಕನ್ನಡ ಸಾಹಿತ್ಯವನ್ನು, ಕನ್ನಡ ಸಂಸ್ಕೃತಿಯನ್ನು ತಂತ್ರಾಂಶದೊಂದಿಗೆ ತಳಕು ಹಾಕುವ ಒಂದು ಉದ್ದೇಶ ಮತ್ತು ಪ್ರಯತ್ನ ಮಾತ್ರ. ನಾವೇನು ಮಾಡಲಿಕ್ಕೆ ಹೊರಟಿದ್ದೀವಿ ಅನ್ನೋದ್ರ ಮುಂಚೆ ಒಂದು ಸಣ್ಣ ಅವಲೋಕನ, ಇಂದಿನ ಬೆಳವಣಿಗೆ ಹೇಗೆ ನಡೀತಾ ಇದೆ ಅಂತ. ಇಂದಿನ ಬೆಳವಣಿಗೆ ಮುಖ್ಯವಾಗಿ ನಮಗೆ ಕಾಣಬರುವುದು ವಲಸೆ ಮತ್ತು ಜಾಗತೀಕರಣ ಮತ್ತು ಎಡಬಿಡದೆ ನಿರಂತರವಾಗಿ ವಿಚಿತ್ರಗತಿಯಲ್ಲಿ ನಡೆಯುತ್ತಿರುವ ಆವಿಷ್ಕಾರಗಳು. ಈ ಕಳೆದ 25 ವರ್ಷಗಳಲ್ಲಿ ಗೃಹೋಪಯೋಗಿ ವಸ್ತುಗಳ ಅಥವಾ ನಿತ್ಯ ಬಳಕೆಯ ವಸ್ತುಗಳ ಆವಿಷ್ಕಾರಗಳು ಮಿಂಚಿನ ಗತಿಯಲ್ಲಿ ಸಾಗ್ತಾ ಇವೆ. ಆ ಆವಿಷ್ಕಾರದ ಜೊತೆಗೆ ಅವಶ್ಯಕತೆಗಳು ತನ್ನನ್ನೇ ತಾನು ವಿಸ್ತರಿಸ್ಕೊಳ್ತಾ ಇದೆ. ಈ ಆವಿಷ್ಕಾರಗಳು ಒಂದಕ್ಕೊಂದು ತಳಕು ಹಾಕ್ಕೊಂಡು ಒಂದು ವರ್ತುಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಅದು ಕೆಟ್ಟದಲ್ಲ, ಖಂಡಿತವಾಗಿಯೂ ಒಳ್ಳೆಯದು. ಅದು ಯಾವಾಗ ನಮಗೆ ಇರಿಸುಮುರುಸು ಉಂಟು ಮಾಡುತ್ತೆ ಅಂದಾಗ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಆ ವರ್ತುಲದಲ್ಲಿ ಸಿಕ್ಕಾಕೊಳ್ಳದೆ ಹೊರಗಡೆ ನಿಂತಾಗ ಆ ವರ್ತುಲ ಸುತ್ತಾಕೊಂಡು ಎಲ್ಲೋ ಮುಂದೆ ಹೋಗ್ಬಿಡುತ್ತೆ, ನಾವು ಅಲ್ಲೇ ಹಿಂದೆ ನಿಂತಿರ್ತೀವಿ. ನಮ್ಮ ಒಂದು ಪ್ರಯತ್ನ ಇವೆರಡನ್ನು ತಳಕು ಹಾಕುವುದು ಮಾತ್ರ. ನಮ್ಮ ಪ್ರಯತ್ನ ತಂತ್ರಾಂಶದ ಆವಿಷ್ಕಾರದೊಂದಿಗೆ ಸಂಸ್ಕೃತಿಯನ್ನು ತಳಕು ಹಾಕೋದು. ಆದರೆ ಈ ನಮ್ಮ ಭಾಷೆಯಲ್ಲಿ, ಸಂಸ್ಕೃತಿಯಲ್ಲಿ ಅನೇಕ ಆವಿಷ್ಕಾರಗಳು ನಡೀತಾ ಇವೆ. ಇವತ್ತು ವಿದ್ಯಾ ಹೆಗಡೆ ಅವರು ಮಾಡಿದಂಥ ಕಥೆ ಹೇಳುವ ರೀತಿ ಅದೊಂದು ಅದೊಂದು ಹೊಸ ರೀತಿಯ ಆವಿಷ್ಕಾರ. ಅದು ನಮ್ಮ ಸಂಸ್ಕೃತಿಯ ಭಾಷೆಯ ಆವಿಷ್ಕಾರ. ಅದನ್ನು ಬರೀ ನಾವು ಸಾಹಿತ್ಯ ಸಂಭ್ರಮದಲ್ಲಿ ಕುಳಿತು ನೋಡೋರಿಗೆ ಮಾತ್ರ ಅದನ್ನು ತೋರಿಸ್ಕೊಟ್ರೆ ಹೇಗೆ? ಅದು ವಿಶ್ವದ ಅನೇಕ ಕಡೆ ನಮ್ಮ ಕನ್ನಡಿಗರು ತುಂಬಿದ್ದಾರೆ, ಅವರು ನೋಡೋದು ಬೇಡವೆ? ಅವ್ರಿಗೆ ಹಾಗೆ ನಾವು ಇದನ್ನು ತಳಕ ಹಾಕೋದು, ಅದೇ ನಮ್ಮ ಒಂದು ಪ್ರಯತ್ನ. ಈ ಆವಿಷ್ಕಾರ ಮತ್ತು ಅವಶ್ಯಕತೆಗಳು ನಮ್ಮ ಭಾಷೆಯ ಮೇಲೂ ಕೂಡ ಪರಿಣಾಮ ಬೀಳುತ್ತೆ. ಅನುಭವಕ್ಕೂ ಬಂದಿರ್ಬೋದು. ನಾವು FM ರೇಡಿಯೋಗಳಲ್ಲಿ, ಟಿವಿಗಳಲ್ಲಿ ಕೇಳುವ ಕನ್ನಡವೇ ಈ ಸಾಹಿತ್ಯ ಸಂಭ್ರಮದಲ್ಲಿ ಕೇಳುವ ಕನ್ನಡವೇ ಬೇರೆ. ನಾವು ಏನಾದ್ರು ರೇಡಿಯೋದಲ್ಲಿ ಶುದ್ಧವಾದ ಕನ್ನಡ ಕೇಳಬೇಕು ಅಂದರೆ ವಿವಿಧ ಭಾರತಿ ಹಾಕ್ಕೋಬೇಕು, ಹಾಗಾಗಿದೆ. ಹಾಗೆ 1-2 ವಾರಗಳ ಕೆಳಗೆ ದಿವಾಕರ್ ಅವ್ರ ಹತ್ರ ಮಾತಾಡ್ತಾ, ಏನು ಸರ್ ಈ ಥರ ಆಗ್ಬಿಟ್ಟಿದೆ, ನಮಗೆ ಒಳ್ಳೆ ಕನ್ನಡ ಕೇಳೋಕ್ಕೆ ಸಿಗೋದಿಲ್ಲ, ಸಾಹಿತ್ಯಗಳೇ ಬರ್ತಿಲ್ವಾ ಅಂತ ಕೇಳಿದೆ. ಅದಕ್ಕೆ ದಿವಾಕರ್ ಅವರು ಹೇಳಿದರು, ನಮ್ಮ ಕನ್ನಡ ಭಾಷೆ ಎಷ್ಟೋ ಉತ್ತಮವಾಗಿದೆ, ಇನ್ನೂ ಬೇರೆ ಭಾಷೆಗಳಲ್ಲಿ ಸ್ಥಿತಿಗತಿಗಳು ಇನ್ನೂ ಹೀನಾಯವಾಗಿದೆ, ಒಳ್ಳೆಯ ಸಾಹಿತ್ಯಗಳು ಬರ್ತಿಲ್ಲ, ಸಿನಿಮಾ ಸಾಹಿತ್ಯಗಳು ಕಳಪೆ ಮಟ್ಟದಲ್ಲಿದೆ. ಹೀಗಾಗಿ ನಮ್ಮ ಕನ್ನಡ ಇನ್ನೂ ಸಾಕಷ್ಟು ಅಭಿವೃದ್ಧಿ ಅವಸ್ಥೆಯಲ್ಲೇ ಇದೆ ಅಂತ ಹೇಳಿದರು. ಆವಾಗ ನನಗೆ ತುಂಬ ಆಶ್ಚರ್ಯವಾಯಿತು. ನಾವು ಬೆಳಗಾಗಿದ್ರೆ ಇಂಥ ಕನ್ನಡ ಕೇಳ್ತೀವಿ, ಇದು ಇನ್ನೂ ಉದ್ಧಾರ ಆಗುತ್ತೆ, ಇನ್ನೂ ತುಂಬ ದಿನ ಇರುತ್ತೆ ಅಂತ ದಿವಾಕರ್ ಹೇಳ್ತಿದ್ದಾರಲ್ಲ ಅಂತ ಆವಾಗ ಆಶ್ಚರ್ಯ ಆಯಿತು. ಇವತ್ತು ಬೆಳಗ್ಗೆ ಇಲ್ಲಿಗೆ ಬಂದೆ, ಸಂಜೆವರೆಗೂ ಇಲ್ಲಿ ಆದ ಕಾರ್ಯಕ್ರಮಗಳನ್ನೆಲ್ಲ ಕೇಳಿದೆ. ಇಂಥ ಒಂದು ಸಮೃದ್ಧಿ ಇದೆ
ಇಂಥ ದಿಗ್ಗಜರಿದ್ದಾರೆ, ಇಂಥ ಘಟಾನುಘಟಿಗಳು ಕನ್ನಡವನ್ನು ಬೆಳೆಸ್ತಾ ಇದ್ದಾರೆ. ಇದು ಅವನತಿಯ ಹಾದಿಯಲ್ಲಿದೆ ಅಂತ ಎಷ್ಟೋ ಜನ ಹೇಳ್ತಾರಲ್ಲ ಅಂತ ವಿರುದ್ಧವಾದ ಆಶ್ಚರ್ಯ ಈಗ ನನಗಾಯಿತು. ಈ ಭಾಷೆ ಮೇಲೆ ಪರಿಣಾಮ ಬೀಳಿದೆ. ಭಾಷೆ ಅನ್ನೋದು ಬರೀ ಒಂದು ಸಂವಹನ ಮಾಧ್ಯಮ ಅಲ್ಲ, ಅದು ನಮ್ಮ ಸಂಸ್ಕೃತಿಯ ಬಿಂಬ. ಆ ಸಂಸ್ಕೃತಿ ಸಮಾಜದ ಒಂದು ಮುಖ. ಯಾವಾಗ ಈ ತಾಂತ್ರಿಕ ಆವಿಷ್ಕಾರ ಅವಶ್ಯಕತೆಗಳು ನಮ್ಮ ಭಾಷೆಯನ್ನು ಬಿಟ್ಟು ದೂರ ಸಾಗ್ತವೋ ಆವಾಗ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ. ಇವತ್ತು ಒಂದು ಗೋಷ್ಠಿಯಲ್ಲಿ ಒಬ್ಬರು ಒಂದು ಬಹಳ ಕಟುವಾದ ಮಾತನ್ನ, ನಿಖರವಾದ ಮಾತನ್ನು ಹೇಳಿದರು. ಭಾಷೆಯನ್ನು ಅನ್ನದೊಂದಿಗೆ ತಳುಕ ಹಾಕಿದರೆ ಎಲ್ಲರೂ ಭಾಷೆ ಕಲಿತಾರೆ ಅಂತ. ಅದು ನಿಜವಾದ ಒಳ್ಳೆಯ ಮಾತು. ಈ ನಮ್ಮ ಪ್ರಯತ್ನ ಅನ್ನದೊಂದಿಗೆ ತಳುಕು ಹಾಕೋದಲ್ಲ, ಈಗಿನ ಪೀಳಿಗೆಯ ಹೊಸ ಆಟಿಕೆಗಳಾದ ಟ್ಯಾಬ್ಲೆಟ್, ಫೋನ್ ಇವುಗಳೊಂದಿಗೆ ಕನ್ನಡ ಭಾಷೆಯನ್ನು ತಳುಕು ಹಾಕೋದು ಅಷ್ಟೇ ನಮ್ಮ ಪ್ರಯತ್ನ. ಮುಂದೆ ಸರಿ. ನಮ್ಮ ಸಂಸ್ಥೆಯ ಹೆಸರು ಮೂಕ ವೆಂಚರ್ಸ್. ಮುಂಚೆ ಮೂಕ ಮೀಡಿಯಾ ಅಂತ ಇತ್ತು, ಮೂಕ ವೆಂಚರ್ಸ್ ಅಂತ ಇತ್ತು. ಈ ಪರಿಕಲ್ಪನೆಯ ಈ ವಿವಿಡ್ ಲಿಪಿಯ ಹರಿಕಾರರಾದ ಶ್ರೀಯುತ ಪ್ರಮೋದ್ ಅವರು ಲಂಡನ್ನಲ್ಲಿದ್ದಾರೆ. ಅವರ ತಂದೆ ಹೆಸರು ಮೂರ್ತಿ, ತಾಯಿ ಹೆಸರು ಕಮಲ, ಎರಡೂ ಸೇರಿ ಮೂಕ ವೆಂಚರ್ಸ್ ಆಗಿದೆ. ಇದರ ಹೆಸರು ವಿವಿಡ್ ಲಿಪಿ ಅಂತ. ನಾವು ನಮ್ಮ ಸಮಗ್ರ ಯೋಜನೆಯಲ್ಲಿ ನಮ್ಮ ಭಾರತೀಯ ಯಾವ ಭಾಷೆಗಳು ಆಂಗ್ಲದ ಹೊಡೆತದಿಂದ ತತ್ತರಿಸಿ ಹೋಗ್ತಾ ಇದೆಯೋ ಎಲ್ಲ ಭಾಷೆಗಳನ್ನು ಒಂದುಗೂಡಿಸೋದು ಅಂತ. ಅದಕ್ಕೆ ವಿವಿಧ ಲಿಪಿ ಅಂತ ಒಂದು. ಮತ್ತು ನಮ್ಮ ಕನ್ನಡವೇ ವಿವಿಡ್ ಲಿಪಿ, ಅದರಂಥ ಪ್ರಖರವಾದ ಪ್ರಜ್ವಲವಾದ ಭಾಷೆ, ಅದರಿಂದ ವಿವಿಡ್ ಲಿಪಿ ಅಂತಲೂ ಇದೆ ಒಂದು. ಹಾಗಾಗಿ vividlipi.com ಅಂತ ಮಾಡಿದ್ದೇವೆ. ನಮ್ಮ ಯೋಜನೆಯ ಮೊದಲ ಹಂತ ಈ ಪುಸ್ತಕಗಳು, ಧ್ವನಿಮುದ್ರಿತ ಪುಸ್ತಕಗಳು, ಅಂತರ್ಜಾಲ, ರಂಗನಾಟಕ ಪ್ರದರ್ಶನ. ಈ ಪುಸ್ತಕಗಳು ಇಂದಿನ ಎಷ್ಟೋ ಜನರಿಗೆ, ಈಗಿನ ಪೀಳಿಗೆಯವರಿಗೆ ಪುಸ್ತಕ ಹಿಡಿದು ಓದಕ್ಕೆ ಒಂಥರ ಮುಜುಗರ ಅಥವಾ ಆಗೋದಿಲ್ಲ. ಅಥವಾ ಎಲ್ಲರೂ ಹೋಗ್ತಿದ್ದಾರೆ ಅಂದರೆ ಒಂದು 10 ಪುಸ್ತಕ ತಗೊಂಡು ಹೋಗ್ಬೇಕಂದ್ರೆ 10 ಬುಕ್ ಹೇಗೆ ಎತ್ಕೊಂಡು ಹೋಗೋದು? ಹಾಗೆ ಅವ್ರದ್ದೇ ಆದ ಮಿತಿಗಳು ಕೂಡ ಇರ್ತವೆ. ಅದಕ್ಕೆ ಸುಲಭವಾದ ದಾರಿ ಅವರು ಕಂಡುಕೊಂಡಿರೋದು ಐಪ್ಯಾಡ್ ಅಥವಾ ಕಿಂಡಲ್. ಇದರಲ್ಲಿ 100-500 ಪುಸ್ತಕಗಳನ್ನು ಡೌನ್ಲೋಡ್ ಮಾಡ್ಬೋದು, ಎಲ್ಲಿಗೆ ಬೇಕಾದ್ರೂ ತೊಗೊಂಡು ಹೋಗ್ಬೋದು, ಓದ್ಬೋದು. ಆದರೆ ಕನ್ನಡದಲ್ಲಿ ಆ ರೀತಿ ಪುಸ್ತಕಗಳು ಬರ್ತಿಲ್ಲ, ಹೆಚ್ಚಿಗೆ ಬರ್ತಿಲ್ಲ. ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಶ್ರೀಯುತ ವಸುಂಧರ ಅವರು ಕೂಡ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಪ್ರಯತ್ನ ದೊಡ್ಡದಾಗಿ 100 ವಿವಿಧ ಲಿಪಿಗಳು ಮಾಡಬೇಕಾದಂಥ ಕಾರ್ಯ. ಈ ಒಂದು ಕಾರ್ಯವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ನಾವು ಈ ಪುಸ್ತಕಗಳು ಅಂದ ತಕ್ಷಣ ಅನೇಕರಿಗೆ ಒಂದು ಆತಂಕ ಬರುತ್ತೆ. ನಾವು ಮುದ್ರಣ ಪ್ರಕಾಶನವನ್ನು ಎದುರಿಸಿ ನಾವು ಮಾಡ್ತಾ ಇದ್ದೀವ ಅಂತ. ಇಲ್ಲ, ಮುದ್ರಣ ಪ್ರಕಾಶನಕ್ಕೆ ಆ ಕೊಂಡುಕೊಂಡು ಓದಂತಹ ಓದುಗರ ವರ್ಗ ಇದ್ದೇ ಇದೆ. ನಾವು ಆ ವರ್ಗವನ್ನು ವಿಸ್ತರಿಸ್ತಾ ಇದ್ದೀವಿ. ನಾವು ಒಪ್ಪಂದ ಮಾಡಿಕೊಳ್ಳೋದು ಪ್ರಕಾಶಕರ ಜೊತೆಗೆ, ಪ್ರಕಾಶಕರೊಂದಿಗೆ ಅವರ ಪ್ರಕಾಶನದ ಅಡಿ ಬರುವ ಎಲ್ಲ ಪುಸ್ತಕಗಳನ್ನು ನಮ್ಮ ವಿವಿಡ್ ಲಿಪಿಯಲ್ಲಿ ಈ ಪುಸ್ತಕಗಳಾಗಿ ಮಾರ್ಪಾಡು ಮಾಡಿ, ಅದರಲ್ಲಿ ಏನು ರೆವಿನ್ಯೂ ಅಥವಾ ಹಣ ಬರುತ್ತೆ ಅದನ್ನು ಪ್ರಕಾಶಕರು, ನಾವು, ಲೇಖಕರು ಎಲ್ಲರೂ ಹಂಚಿಕೊಳ್ತೀವಿ. ಯಾಕೆ ಅಂದರೆ ನಾವೇನು ತುಂಬ ದುಡ್ಡು ಮಾಡ್ತೀವಿ ಅಂತಲ್ಲ. ಆರ್ಥಿಕ ಸ್ವಾವಲಂಬನೆಯಲ್ಲಿದೆ ಯಾವ ಕೆಲಸವೂ ಪೂರ್ತಿ ನಡೆಯೋದಿಲ್ಲ. ಆರ್ಥಿಕ ಸ್ವಾವಲಂಬನೆಗಾಗಿ ಹಣ ಬೇಕು. ಹಣ ಮಾಡೋರು ಇದನ್ನು ಜನರಿಗೆ ತಲುಪಿಸೋರ್ಗೂ ಬೇಕು, ಬರೆದವ್ರಿಗೂ ಬೇಕು, ಪ್ರಕಟಣೆ ಮಾಡಿದವ್ರಿಗೂ ಬೇಕು. ಹಾಗಾಗಿ ಎಲ್ಲರ ಜೊತೆಗೂ ನಾವು ಒಂದುಗೂಡಿ ಹೋಗೋಣ ಅಂತ ಒಂದು ನಮ್ಮ ಉದ್ದೇಶ. ಇನ್ನು ಧ್ವನಿಮುದ್ರಿತ ಪುಸ್ತಕಗಳು ಯಾಕೆ ಬೇಕು ಅಂತ ಅನಿಸುತ್ತೆ. ಆದರೆ ನನಗೆ ಇವತ್ತು ಸಂಜೆ ಕುಮಾರವ್ಯಾಸನ ಭಾರತ, ಪಂಪ ಭಾರತ, ರನ್ನನ ಗದಾಯುದ್ಧಗಳನ್ನು ಅವರು ಓದಿದ್ದು ಕೇಳಿದಾಗ ಇಂಥ ನುಡಿಯ ಏನು ಹೇಳ್ತಾರೆ, ನುಡಿಯ ಗತ್ತು, ಆಮೇಲೆ ನುಡಿಸುವುದ ಊರ್ವಶಿಯ ಮಿಡಿತೆಯ ಮೊನಚು, ಇವನ್ನೆಲ್ಲ ನಾವು ಪದಗಳಲ್ಲಿ ಹೇಗೆ ತಲುಪಿಸೋದು? ಇದಕ್ಕೆ ಧ್ವನಿ ಬೇಕು. ಆ ಧ್ವನಿಗಾಗಿ ನಾವು ಧ್ವನಿಮುದ್ರಿತ ಪುಸ್ತಕಗಳನ್ನು ತರಿಸ್ತಾ ಇದ್ದೀವಿ. ಆ ಧ್ವನಿಮುದ್ರಿತ ಪುಸ್ತಕಗಳು ಬರೀ ಇಂಥವನ್ನು ಮಾತ್ರ ಅಲ್ಲ. ಎಷ್ಟೋ ಜನಕ್ಕೆ ಈಗ ಓದಲಿಕ್ಕೆ ಸಮಯ ಇಲ್ಲ. ನಮ್ಮ ಬೆಂಗಳೂರಿನಂಥ ಕಡೆ ದಿನಕ್ಕೆ 1.5 ಗಂಟೆ 2 ಗಂಟೆ ಕಾರಿನಲ್ಲಿ ಕೂತು ಪ್ರಯಾಣ ಮಾಡ್ತಾರೆ. ಅಂಥ ಸಮಯದಲ್ಲಿ ಅವರಿಗೆ ಅತ್ಯಂತ ಬೇಕಾಗಿರೋದು ಕೇಳುವ ಪುಸ್ತಕಗಳು. ಹಾಗಾಗಿ ನಾವು ಕೇಳುವ ಪುಸ್ತಕಗಳನ್ನು ಆಸಕ್ತಿ ಇದ್ದು ಅವಕಾಶ ಇಲ್ಲದೆ ಇರೋರಿಗೆ ತಲುಪಿಸ್ತಾ ಇದ್ದೀವಿ. ಮತ್ತು ಇಂಥ ಒಂದು ಅದ್ಭುತಗಳನ್ನು, ಈ
ಭಾರತ ವಾಚನಗಳನ್ನು, ಮತ್ತು ವಿದ್ಯಾ ಹೆಗಡೆ ಅವರು ಮಾಡಿದ ವೈದೇಹಿಯ ಕತೆ ಒಂದು ಗೂಡಿನ ಹಕ್ಕಿ, ಇಂಥ ಒಂದು ಅದ್ಭುತ ಆವಿಷ್ಕಾರಗಳನ್ನು ಎಲ್ಲ ಕಡೆ ಇರುವ ಕನ್ನಡಿಗರಿಗೆ ತಲುಪಿಸಬೇಕು, ಅದು ಒಂದು ನಮ್ಮ ಉದ್ದೇಶ. ಹಾಗಾಗಿ ನಾವು ಧ್ವನಿಮುದ್ರಿತ ಪುಸ್ತಕಗಳನ್ನು ಮಾಡ್ತಾ ಇದ್ದೀವಿ. ಮತ್ತು ಅನೇಕ ನಾಟಕಕಾರರು ಬಂದು ಅವರ ಅನುಭವಗಳನ್ನು ಏನು ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತೆಲ್ಲ ಹಂಚ್ಕೊಂಡ್ರು. ಇದು ನಮ್ಮ ಇಲ್ಲಿ ಕುಳಿತಿರುವ 200 ಜನಕ್ಕೆ ಮಾತ್ರ ತಲುಪಿತು. ಆದರೆ ಆ ನಾಟಕಗಳು ಯಾವ ರೀತಿ ಪ್ರಯೋಗ ಮಾಡ್ತಾರೆ, ಅದು ಇದು ವಿದೇಶದಲ್ಲಿ ಎಲ್ಲೋ ಇದ್ದು ಕನ್ನಡಕ್ಕಾಗಿ ತಹತಹಿಸ್ತಾ ಇರುವ ಎಷ್ಟೋ ಹೃದಯಗಳಿಗೆ ಅದು ತಲುಪಬೇಕು. ಅದು ಆ ಒಂದು ಉದ್ದೇಶದಿಂದ ನಮ್ಮ ಅಂತರ್ಜಾಲದಲ್ಲಿ ರಂಗನಾಟಕಗಳ ಪ್ರದರ್ಶನಗಳನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಇದು ನಿರ್ದೇಶಕರು ಮತ್ತು ನಿರ್ಮಾಪಕರ ಅವರ ಒಪ್ಪಿಗೆಯನ್ನು ಪಡೆದು ಅವರ ಸಹಯೋಗದಲ್ಲಿ ಅವರಿಗೂ ಅನುಕೂಲವಾಗಂತೆ ನಮಗೂ ಅನುಕೂಲವಾಗುವಂತೆ ನಾವು ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಅದು ನಾವು ಮಾಧ್ಯಮಗಳು, ಈ ಪುಸ್ತಕಗಳು, ಧ್ವನಿಮುದ್ರಿತ ಪುಸ್ತಕಗಳು ಮತ್ತು ಅಂತರ್ಜಾಲ ನಾಟಕ ಪ್ರದರ್ಶನಗಳು ಇವೆಲ್ಲ ನಮ್ಮ ಮಾಧ್ಯಮಗಳು. ಆದರೆ ನಮ್ಮ ಉದ್ದೇಶ ತಲೆಮಾರುಗಳ ತಳಕು, ಗಮ್ಯಸ್ಥಳ ಛಾಪು ಮತ್ತು ಈ ಸಮುದಾಯ. ತಲೆಮಾರುಗಳ ತಳಕು ಎಲ್ರಿಗೂ ಗೊತ್ತಿದೆ. ತಲೆಮಾರುಗಳನ್ನು ತಳಕು ಹಾಕಲಿಕ್ಕೆ ಇರುವ ಏಕೈಕ ಸಾಧನ ಪುಸ್ತಕಗಳು. ಹಿಂದಿನ ಹೇಳ್ದಂಗೆ ಎಷ್ಟೋ ಪೀಳಿಗೆಯವರಿಗೆ, ಈಗಿನ ಪೀಳಿಗೆ ಎಷ್ಟೋ ಜನರಿಗೆ ಪುಸ್ತಕ ಓದುವ ಆಸಕ್ತಿನೇ ಇಲ್ಲ. ಆದರೆ ಆಸಕ್ತಿ ಇಲ್ಲ ಅನ್ನೋದು ಒಂದು, ಇನ್ನು ಕೆಲವರಿಗೆ ಆಸಕ್ತಿ ಇದೆ, ಅವಕಾಶವೇ ಇಲ್ಲ. ಎಷ್ಟೋ ನಮ್ಮ ಕನ್ನಡದವರು ಎಷ್ಟೋ ಜನ ಬೆಂಗಳೂರಲ್ಲೇ ಇರ್ತಾರೆ ಅಥವಾ ವಿದೇಶಗಳಲ್ಲೂ ಇರ್ತಾರೆ, ಅವ್ರಿಗೆ ಪುಸ್ತಕಗಳು ಸಿಗ್ತಾ ಇರಲ್ಲ. ಹೀಗೆ ನಾವು ಪುಸ್ತಕಗಳನ್ನು ಅವರ ಮನೆ ಬಾಗಿಲಿಗೆ ಅಥವಾ ಅವ್ರ ಕಾರ್ ಬಾಗಿಲಿಗೆ ಅಂತ ಹೇಳ್ಬೋದು. ಈಗ ಅವ್ರ ಕಾರ್ ಬಾಗಿಲಿಗಳಿಗೆ ನಾವು ತಗೊಂಡು ಹೋಗಿ ಕೊಟ್ಟಾಗ ಬರೀ ಅವ್ರು ಕೇಳೋದಲ್ಲ, ಅವ್ರ ಜೊತೆ ಹೆಂಡತಿ ಮಕ್ಕಳು ಎಲ್ಲರೂ ಕೇಳ್ತಾ ಇರ್ತಾರೆ ಹಿಂದ್ಗಡೆ. ನನ್ನ ಅನುಭವವೇ ಆಗಿದೆ. ನಾನು ಅಮೆರಿಕೆಯಲ್ಲಿ ಇದ್ದಾಗ ನಾನು ಕ್ಯಾಸೆಟ್ನಲ್ಲಿ ಕನ್ನಡ ಹಾಡುಗಳನ್ನು ಕೇಳ್ತಾ ಇದ್ದೆ. ನನ್ನ ಮಗಳು ಅದರಿಂದ ಎಷ್ಟೋ ಕನ್ನಡ ಕಲಿತಳು. ಹೀಗೆ ಈ ಕನ್ನಡವನ್ನು ಎಲ್ಲ ಕಡೆಗೆ ತಲುಪಿಸಿದಾಗ ಆ ಒಂದು ಹಿಮಪಾತ, ಆವಲಾಂಚ್ ಎಲ್ಲಿ ಶುರುವಾಗುತ್ತೋ ಹೇಗಾಗುತ್ತೋ ಗೊತ್ತಿಲ್ಲ. ನಮ್ಮ ಪ್ರಯತ್ನವನ್ನಂತೂ ಮಾಡೋಣ, ಎಲ್ಲೆಲ್ಲಿಗೂ ತೊಗೊಂಡು ಹೋಗಿ ಕೊಡೋಣ. ಅದನ್ನು 10 ಜನರಲ್ಲಿ ಅಥವಾ 1000 ಜನರಲ್ಲಿ 10 ಹೆಚ್ಚು ಜನರಿಗೆ ಕನ್ನಡ ಬಂದರೆ ಅದೇ ನಮಗೆ ಸಂತೋಷ. ಹಾಗಾಗಿ ಇಂಥ ಒಂದು ಸಮೃದ್ಧಿ ಇರುವ ಭಾಷೆ, ಇಂಥ ಘನತೆವೆತ್ತ ದಿಗ್ಗಜರು ಇರುವ ಬರಹಗಾರರು ಇರತಕ್ಕಂಥ ನಮ್ಮ ಭಾಷೆ ಅಳಿಯೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ವಿಸ್ತರಿಸೋಕ್ಕೆ ಪ್ರಯತ್ನ ಮಾಡೋಣ ಅಂತ ನಮ್ಮ ಒಂದು ಉದ್ದೇಶ. ಮತ್ತು ಗಮ್ಯಸ್ಥಳ ಛಾಪು, ಡೆಸ್ಟಿನೇಷನ್ ಬ್ರ್ಯಾಂಡಿಂಗ್. ನಮ್ಮ ಕರ್ನಾಟಕದಲ್ಲಿ ಎಂಥ ಸ್ಥಳಗಳಿವೆ, ಅವುಗಳಿಗೆ ಪ್ರಚಾರ ಸಿಗ್ತಾ ಇಲ್ಲ. ನಾವು ಉದಾಹರಣೆಗೆ ಧಾರವಾಡ ನಮ್ಮ ಇಂದಿಗೂ ನಮ್ಮ ಕನ್ನಡ ಸಂಸ್ಕೃತಿಯ ಒಂದು ತವರೂರು ಅಂತ ಹೇಳ್ಬೋದು. ಈ ಎಂತೆಂಥ ಹಿಂದೂಸ್ತಾನಿ ಸಂಗೀತದ ತವರೂರು ಇದು. ಎಂತೆಂಥ ಹಾಡುಗಾರರು ಇಲ್ಲಿಂದ ಬಂದಿದ್ದಾರೆ. ಬಸವರಾಜ ರಾಜಗುರು, ಭೀಮಸೇನ್ ಜೋಶಿ, ಎಂಥ ಸಾಹಿತಿಗಳಿದ್ದಾರೆ. ಈ ಧಾರವಾಡ ಅಂದ ತಕ್ಷಣ ನಮಗೆ, ನನ್ನ ಕಣ್ಣು ಮುಚ್ಚಿಕೊಂಡು ಧಾರವಾಡ ಅಂತ ಹೇಳಿದ್ರೆ ನನಗೆ ಕಣ್ಣು ಮುಂದೆ ಬರೋದು ಬೇಂದ್ರೆ ಅಜ್ಜನ ಚಿತ್ರ ಮಾತ್ರ, ಬೇರೆ ಏನೂ ನೆನಪು ಬರಲ್ಲ. ಮತ್ತು ಅಡುಗೆ ಮನೆ ಹತ್ರ ಏನಾದ್ರು ನೆನಪಾದರೆ ನನಗೆ ನೆನಪಾಗೋದು ಧಾರವಾಡ ಬೇಡ. ಹಾಗೆ ಈ ಗಮ್ಯಸ್ಥಳ ಛಾಪು ಅಂದರೆ ಒಂದು ಪ್ರದೇಶವನ್ನು ತೆಗೆದುಕೊಂಡು ಆ ಪ್ರದೇಶವು ಯಾವ ಸಾಹಿತ್ಯಗಳಲ್ಲಿ ಯಾವ ರೀತಿ ಉಲ್ಲೇಖಗಳಾಗಿವೆ ಅದರ ಒಂದು ನೋಟ್ ಅಥವಾ ಒಂದು ಟಿಪ್ಪಣಿಯನ್ನು ಕೊಡುವುದು. ಮತ್ತು ಆ ಸ್ಥಳಗಳ ಚಿತ್ರಗಳು, ಯಾವುದೇ ಒಂದು ಸ್ಥಳವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಸಾಹಿತ್ಯ, ಅಲ್ಲಿಯ ನೃತ್ಯ ಕಲೆ, ಅಲ್ಲಿಯ ಭಾವಚಿತ್ರ, ಇಷ್ಟುಗಳನ್ನು ನೋಡಿದಾಗ ಏನೋ ಒಂದು ಕಲ್ಪನೆ ಬರುತ್ತೆ. ಆ ಕಲ್ಪನೆಯನ್ನು ಜನರಲ್ಲಿ ಮೂಡಿಸ್ಲಿಕ್ಕಾಗಿ ನಾವು ಗಮ್ಯಸ್ಥಳ ಛಾಪು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ತೆಗೆದುಕೊಂಡಿರೋದು ಧಾರವಾಡ. ಮತ್ತು ಈ ಸಮುದಾಯ, ಈಗಿನ ಕಾಲದಲ್ಲಿ ಎಷ್ಟೋ ಜನ ನೋಡಿರಲ್ಲ, ಒಬ್ಬರು ಮಾತು ಒಬ್ಬರು ಕೇಳಿರಲ್ಲ, ಬರೀ ಕೀಬೋರ್ಡ್ ಮೇಲೆ ಟೈಪ್ ಮಾಡಿಬಿಟ್ಟು ಸ್ನೇಹಿತರಾಗಿರ್ತಾರೆ. ಇಂಥ ಒಂದು ಸಮುದಾಯ ನಮ್ಮ ಕನ್ನಡದ ಉನ್ನತಿಗೆ ಯಾಕೆ ಆಗಬಾರ್ದು, ನಮ್ಮ ಒಂದು ಕನ್ನಡ ಈ ಸಮುದಾಯವನ್ನು ನಾವು ಸ್ಥಾಪಿಸೋಣ ಅಂತ ಇನ್ನೂ ಒಂದು ಉದ್ದೇಶ ಇದೆ. ನಾನು ಹೆಚ್ಚಿಗೆ ತೊಗೊಳಕ್ಕೆ ಹೋಗಲ್ಲ, ತಲೆಮಾರುಗಳ ತೊಳಕು ಆಗಲೇ ಹೇಳಿದ್ದೀನಿ. ಈ ದಶಕಗಳ ಪೂರ್ವದ ಸಮುದಾಯ ಅಂದರೆ ಮುಂಚೆ ಎಲ್ಲ ಸಮುದಾಯ ಅಂದರೆ ಒಂದು ಭೌತಿಕ ಚೌಕಟ್ಟು ಇರ್ತಾ ಇತ್ತು. ಈ ಸಮುದಾಯದವರು ಇಲ್ಲಿದ್ದಾರೆ ಅಂತ. ಈಗ ವಲಸೆ, ಜಾಗತೀಕರಣ, ಇದರಿಂದ ಭೌತಿಕ ಚೌಕಟ್ಟಿನ ಗೆರೆ ಮಾಯ ಆಗ್ತಾ ಇದೆ. ಕನ್ನಡಿಗರು ಎಲ್ಲಿದ್ದಾರೆ? ಎಲ್ಲೆಲ್ಲೂ ಇದ್ದಾರೆ.
ಕರ್ನಾಟಕದಲ್ಲಿದ್ದಾರೆ, ಯು ಎಸ್ ಅಲ್ಲಿದ್ದಾರೆ, ಲಂಡನ್ನಲ್ಲಿದ್ದಾರೆ, ಎಲ್ಲೆಲ್ಲಿದ್ದಾರೆ. ಹೀಗೆ ಭೌತಿಕ ಸಮುದಾಯದ ಚೌಕಟ್ಟು ಮಾಯವಾಗಿದೆ. ಈಗ ಈಗ ಸದ್ಯಕ್ಕೆ ಎಲ್ಲಿದ್ದರೂ ಕೂಡ ಅವರು ಕನ್ನಡದವರು ಅಂತ ಒಂದು ಸಮುದಾಯ ಇದೆ. ಇದು ವರ್ತಮಾನದ ಪರಿಸ್ಥಿತಿ. ಮುಂದೆ ಅದೂ ಇರೋದಿಲ್ಲ. ಅವ್ರು ಕನ್ನಡದವರು, ಕನ್ನಡ, ಚೈನೀಸ್ ಎಲ್ಲ ಮಿಕ್ಸ್ ಆಗಿರ್ಬೋದು. ಹಾಗಾಗಿ ಆ ಒಂದು ಸಮುದಾಯದ ಪರಿಕಲ್ಪನೆ ಇಂದಿಗೂ ಹಿಂದಿಗೂ ಮುಂದಿಗೂ ಬೇರೆಯದೇ ಆಗಿದೆ. ಇವೆಲ್ಲವುಗಳನ್ನು ತಳಕು ಹಾಕೋದು ಅದು ಅಂತರ್ವಾಹಿನಿಯಾಗಿ ಹರಿತಿರತಕ್ಕಂಥ ಸಂಸ್ಕೃತಿ. ಆ ಸಂಸ್ಕೃತಿಗೆ ಸಾಧನೆಯಾಗಿ ಅಥವಾ ಸಾಧಕವಾಗಿ ನಿಂತಿರತಕ್ಕಂಥದ್ದು ಭಾಷೆ. ನಾನು ಹೇಳಿದಾಗೆ ಜಾಗತಿಕ ಸಮುದಾಯಕ್ಕೆ ನಮ್ಮ ಸಾಹಿತ್ಯವನ್ನು ಈ ಪುಸ್ತಕಗಳ ಮೂಲಕ ತಲುಪಿಸುವುದು, ಕನ್ನಡ ಓದಲು ಬಾರದಿರುವವರಿಗೆ ಧ್ವನಿಮುದ್ರಿತ ಪುಸ್ತಕಗಳು. ಅದೇ ಇದು ಒಂದು ಸಂಕುಚಿತ ಪರಿಕಲ್ಪನೆ ಆಗುತ್ತೆ. ನಾನು ಇವತ್ತಿಂದ ಎಲ್ಲ ನೋಡಿದಾಗ ಧ್ವನಿಮುದ್ರಿತ ಪುಸ್ತಕಗಳು ಬರೀ ಕನ್ನಡ ಬಾರದವರಿಗೆ ಅಲ್ಲ, ಕನ್ನಡ ಬಂದು ಕೂಡ ಇಂಥ ಒಂದು ರಸಾಸ್ವಾದನೆ ಹೇಗೆ ಸಾಧ್ಯ ಬರೀ ಪದಗಳಲ್ಲಿ. ಹಾಗಾಗಿ ಈ ಧ್ವನಿ ಮುದ್ರಿಕೆಗಳಲ್ಲಿ ಖಂಡಿತ ಒಂದು ಭಾಷೆಯ ಸೊಗಡನ್ನು ಎತ್ತಿ ತೋರಿಸ್ತಕ್ಕಂತಹ ಗಾಯನ, ಮಾತು, ಇವುಗಳನ್ನು ನಾವು ತಲುಪಿಸಬೇಕು. ಅದು ಒಂದು ಉದ್ದೇಶ ಇದೆ. ಕನ್ನಡ ಭಾಷೆ ಬಾರದವರಿಗೆ ರಂಗನಾಟಕ ಮುಖಾಂತರ ಸಾಹಿತ್ಯದ ಉಪಶೀರ್ಷಿಕೆ ಸಹಾಯದಿಂದ. ಇದು ಕನ್ನಡ ಬಾರದವರಿಗೆ ಮಾತ್ರ ರಂಗನಾಟಕಗಳು ಅಂತಲ್ಲ, ಕನ್ನಡ ಬರೋರಿಗೂ ರಂಗನಾಟಕ. ಆದರೆ ಇವತ್ತು ಭಾರತದಾದ್ಯಂತ ಕನ್ನಡ ರಂಗಭೂಮಿ ಒಂದು ಉನ್ನತ ಗೌರವವನ್ನು ಕಾಪಾಡಿಕೊಂಡಿದೆ. ಎಲ್ಲರೂ ಕನ್ನಡ ರಂಗಭೂಮಿ ಅಂದರೆ ಅಂತ ಒಂದು ಉದ್ಗಾರವನ್ನು ತೆಗೆಯತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟು ಸಮೃದ್ಧವಾಗಿ ಬೆಳೆದಿದೆ ಕನ್ನಡ ರಂಗಭೂಮಿ. ಆದರೆ ಎಷ್ಟೋ ಜನಕ್ಕೆ ಅದನ್ನು ನೋಡಬೇಕು ಅಂದರೆ ಭಾಷೆ ಬರೋದಿಲ್ಲ. ಹೇಗೆ ನೋಡೋದು? ಅವರಿಗೆ ನಾಟಕ ನೋಡಲಿಕ್ಕೆ ಆಸಕ್ತಿ. ಹಾಗಾಗಿ ಉಪಶೀರ್ಷಿಕೆಗಳನ್ನು ಕೊಟ್ಟು ಕನ್ನಡ ನಾಟಕಗಳನ್ನು ನಮ್ಮ ಅಂತರ್ಜಾಲದಲ್ಲಿ ನಾವು ಪ್ರದರ್ಶಿಸುವ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅದಕ್ಕಾಗಿ ನಾವು ಅನೇಕ ನಿರ್ದೇಶಕರನ್ನು, ನಿರ್ಮಾಪಕರನ್ನು ನಾವು ಸಂಪರ್ಕಿಸಿದ್ದೀವಿ. ಅವರ ಸಹಾಯದಿಂದ, ಅವರ ಸಹಯೋಗದಿಂದ ಇದು ಸಾಧ್ಯ ಆಗ್ತಾ ಇದೆ. ಅದು ಒಂದು ಸಂತೋಷದ ಸುದ್ದಿ. ಮತ್ತು ದಿಗ್ಗಜರ ಸ್ಮರಣ ಮಂದಿರ, ಎಂತೆಂಥ ದಿಗ್ಗಜರ ಆಗೋಗಿದ್ದಾರೆ ಕರ್ನಾಟಕದಲ್ಲಿ. ಯಾವುದೇ ಒಬ್ಬ ವ್ಯಕ್ತಿ, ಅದು ಒಂದು ಘನತೆವೆತ್ತ ವ್ಯಕ್ತಿಯ ಬಗ್ಗೆ ನಮಗೆ ಒಂದು ಮಾಹಿತಿಗಳು ಸಿಗಬೇಕಂದ್ರೆ 100 ಕಡೆ ಹುಡುಕಾಡಬೇಕು. ನಮ್ಮ ವಿವಿಧ ಲಿಪಿಯ ಒಂದು ಉದ್ದೇಶ, ಯಾರೋ ಒಬ್ಬರ ವ್ಯಕ್ತಿ ಭೀಮಸೇನ್ ಜೋಶಿ ಅಂತ ತಗೊಂಡ್ರೆ ಅವರ ಇಡೀ ಜೀವನ ಚರಿತ್ರೆ, ಸಾಧನೆ, ಅವರ ಸ್ಥಳಗಳು ಎಲ್ಲವೂ ಮುದ್ರಿತ ರೂಪದಲ್ಲಿ, ಚಿತ್ರ ರೂಪದಲ್ಲಿ ನಮ್ಮ ಅಂತರ್ಜಾಲದಲ್ಲಿ ಪ್ರಕಟವಾಗಬೇಕು. ಈ ಎಲ್ಲರದ್ದು, ಬೇಂದ್ರೆಯವರದ್ದಾಗಲಿ, ಕುವೆಂಪು ಅವರದ್ದಾಗಲಿ, ಶಂಭಾ ಜೋಶಿ ಅವರದ್ದಾಗಲಿ, ಎಲ್ಲ ದಿಗ್ಗಜರಿಗೂ ಒಂದೊಂದು ಪ್ರತ್ಯೇಕವಾದ ಪುಟವನ್ನು ಮಾಡಿ ಅವರ ಇಡೀ ಜೀವನ ಚರಿತ್ರೆಯು ಒಂದೇ ಕಡೆ ಸಿಗಬೇಕು. ಮತ್ತು ಅವರ ಸಾಧನೆಯ ತುಣುಕುಗಳು ಅಲ್ಲಿ ಕಂಡುಬರಬೇಕು. ಸಂಗೀತವಾಗಲಿ, ನಾಟಕವಾಗಲಿ, ಎಲ್ಲ ತುಣುಕುಗಳಲ್ಲಿ ಕಂಡುಬರಬೇಕು ಅಂತ ಒಂದು ನಮ್ಮ ಉದ್ದೇಶ. ಅದೇ ತಲೆಮಾರುಗಳ ತಳಕು ಅಂದರೆ ಇದೆ ಪುಸ್ತಕಗಳು. ಮುಂದೆ ನಮ್ಮ ಉದ್ದೇಶ ತಾಳೆಗರಿಯಿಂದ ಹಿಡಿದು ಇತ್ತೀಚಿನವರೆಗೆ ಪ್ರಕಟವಾಗಿರತಕ್ಕಂಥ ಆಧುನಿಕ ಸಾಹಿತ್ಯದವರೆಗೂ ನಮ್ಮ ಜಾಲತಾಣದಲ್ಲಿ ಸಿಗಬೇಕು ಅನ್ನೋದು ಉದ್ದೇಶ. ಕನ್ನಡದ ಬಗ್ಗೆ, ಕನ್ನಡ ಸಂಸ್ಕೃತಿಯ ಬಗ್ಗೆ, ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡ ಕಲೆಯ ಬಗ್ಗೆ ಎಲ್ಲವೂ ವಿವಿಧ ಲಿಪಿಯಲ್ಲಿ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕಾಗಿ ನಿಮ್ಮ ಸಹಕಾರವನ್ನು ಕೂಡ ನಾವು ಬಿಡ್ತಾ ಇದ್ದೇವೆ. ಗಮ್ಯಸ್ಥಳ ಛಾಪು ಅಂದರೆ ಆಗಲೇ ಹೇಳಿದೆ, ಅನೇಕ ಸಾಹಿತ್ಯಗಳನ್ನ ಸಂಗ್ರಹಿಸ್ತೀವಿ. ಆ ಸಂಗ್ರಹಗಳಲ್ಲಿ ಯಾವ ಯಾವ ಜಾಗಗಳ ಬಗ್ಗೆ, ಯಾವ ಯಾವ ಸ್ಥಳಗಳ ಬಗ್ಗೆ ಯಾವ ರೀತಿ ಉಲ್ಲೇಖವಾಗಿದೆ, ಅದರ ಲೇಖಕರ ಅಭಿಪ್ರಾಯಗಳು, ಓದುಗರ ಅಭಿಪ್ರಾಯಗಳು ಎಲ್ಲವನ್ನು ಸಂಗ್ರಹಿಸಿ ಆ ಒಂದು ಸ್ಥಳದ ಬಗ್ಗೆ ಕಾಲ್ಪನಿಕ ಚಿತ್ರವನ್ನು ಕೊಡುವ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಹಾಗೆ ಈ ನಮ್ಮ ಸಹಕಾರಕ್ಕೆ ಅನೇಕ ಜನ ನಮ್ಮ ಬೆಂಬಲಕ್ಕೆ ನಿಂತು ಪ್ರೋತ್ಸಾಹಿಸಿ ಮಾಡಿ ಮುಂದೆ ಬನ್ನಿ, ನಾವು ನಿಮ್ಮ ಹಿಂದೆ ನಿಂತು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಪ್ರಪ್ರಥಮವಾಗಿ ಅಕ್ಷರ ಪ್ರಕಾಶನದ KV ಅಕ್ಷರ ಅವರು ತಮ್ಮ ಪುಸ್ತಕಗಳನ್ನು ನಮ್ಮ ವಿವಿಧ ಲಿಪಿಯಲ್ಲಿ ಪ್ರಕಟಣೆ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅದೇ ರೀತಿ ಮನೋಹರ ಗ್ರಂಥಮಾಲಾದ ಸಮೀರ್ ಜೋಶಿ ಅವರು ಕೂಡ ಮುಂದೆ ಬಂದು ಹೇಳಿದ್ದಾರೆ. ಮತ್ತು ಜಯಪ್ರಕಾಶ್ ಬೆಂಗೇರಿ ಅವರು ನಮ್ಮ ಹಿಂದೆ ನಿಂತು ನಮ್ಮನ್ನು ಹುರಿದುಂಬಿಸಿ ಈ ಕೆಲಸವನ್ನು ಮಾಡಲಿಕ್ಕೆ ಉತ್ಸಾಹವನ್ನು ತುಂಬ್ತಾ ಇದ್ದಾರೆ. ಅರಳುಮಲ್ಲಿಗೆ ಪಾರ್ಥಸಾರಥಿ ಅವರು ನಮ್ಮೊಂದಿಗಿದ್ದಾರೆ. ಅವರ ಎಲ್ಲ ವಚನಗಳ, ಅವರ ಎಲ್ಲ
ಹರಿಕಥೆಗಳನ್ನು ನಮ್ಮಲ್ಲಿ ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ಅದೇ ರೀತಿ ಅನಂತ್ ಕೊಪ್ಪರ್ ಅವರು ಸರಳ ಉದ್ಯಮಗಳನ್ನು ಪ್ರಾರಂಭಿಸಿ ಬಹಳ ಯಶಸ್ಸನ್ನು ಗಳಿಸಿರ್ತಕ್ಕಂಥ ಅನಂತ್ ಕೊಪ್ಪರ್ ಅವರು ಇದಕ್ಕೆ ಆರ್ಥಿಕ ಬೆಂಬಲಕ್ಕೆ ನಿಂತಿದ್ದಾರೆ. ಮತ್ತು ವಿವೇಕ್ ಶಾನ್ಭಾಗ್ ಅವರು ಕೂಡ ನಮ್ಮನ್ನು ಪ್ರೋತ್ಸಾಹಿಸಿ ಎಲ್ಲ ಸಹಕಾರಗಳನ್ನು ನೀಡುವುದಾಗಿ ಹೇಳಿದ್ದಾರೆ. ಅದರಂತೆ ಅನಂತ ಚಿನಿವಾರ್, ಮಾಧ್ಯಮಗಳ ಪತ್ರಕರ್ತ ಅನಂತ ಚಿನಿವಾರ್ ಅವರು ಕೂಡ ಈ ಸಹಾಯಕ್ಕೆ ನಿಂತಿದ್ದಾರೆ. ಇವರೆಲ್ಲರ ಸಹಕಾರದಿಂದ ಇಂಥ ಒಂದು ಸಮೃದ್ಧಿಯ ಭಂಡಾರದಿಂದ ನಮ್ಮ ವಿವಿಧ ಲಿಪಿ ಖಂಡಿತವಾಗಿಯೂ ಎಲ್ಲರನ್ನು ತಲುಪುತ್ತೆ, ಯಶಸ್ವಿಯಾಗುತ್ತೆ. ಇದಕ್ಕೆ ನಿಮ್ಮ ಸಹಕಾರ ಬೇಕು, ನಿಮ್ಮ ಸಹಯೋಗ ಬೇಕು. ಎಲ್ಲರೂ ಒಟ್ಟಿಗೆ ಮಾಡೋಣ, ಎಲ್ಲರೂ ಒಟ್ಟಿಗೆ ಬೆಳೆಯೋಣ, ಎಲ್ಲರೂ ಒಟ್ಟಿಗೆ ಇದರಲ್ಲಿ ತೃಪ್ತಿಯನ್ನು ಪಡೆಯೋಣ ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ವಿವಿಧ ಲಿಪಿ ಎಲ್ಲ ಶ್ರೀನಿವಾಸ್ ಮತ್ತು ಸಂಗಡಿಗರಿಗೆ ನಿಜಕ್ಕೂ ಧನ್ಯವಾದಗಳು. ಸರ್, ಒಂದು 5 ನಿಮಿಷ. ಈಗ ನಮ್ಮ ವಿವಿಧ ಲಿಪಿಯ ಜಾಲತಾಣದ ಒಂದು ನೋಟವನ್ನು, ಕಿರುಪರಿಚಯವನ್ನು ಮಾತ್ರ ಮಾಡಿಕೊಡ್ತಾರೆ. 4 ನಿಮಿಷ ಅಷ್ಟೆ. ಅಲ್ಲಿ ಬರ್ತಾ ಇಲ್ಲ. ಇದು ನಮ್ಮ ವಿವಿಧ ಲಿಪಿಯ ಹೋಮ್ ಪೇಜ್ ಅಂತಾರಲ್ಲ, vividlipi.com ಅಂತ ಓದಿದ್ರೆ ಈ ರೀತಿ ಬರ್ತದೆ. ಇಲ್ಲಿ ನಾವು ಆಡಿಯೋ ಪುಸ್ತಕಗಳು, ಥಿಯೇಟರ್ಗಳು ಮತ್ತು ವಿಮರ್ಶೆಗಳನ್ನು ಕೂಡ ಕೊಡ್ತೇವೆ. ಈ ಥರ ಎಲ್ಲ ಪುಸ್ತಕಗಳು ಕೂಡ ಈ ಪುಸ್ತಕಗಳ ಮಾದರಿಯಲ್ಲಿ, ಅಂದರೆ ಪ್ರಿಂಟೆಡ್ ಪುಸ್ತಕ ಅಲ್ಲ, ನಿಮ್ಮ ಕಿಂಡಲ್ನಲ್ಲಿ ಬರ್ಬೋದು, ಐಪ್ಯಾಡ್ನಲ್ಲಿ ಬರ್ಬೋದು, ಫೋನ್ನಲ್ಲಿ ಓದ್ಬೋದು, ಯಾವ ರೀತಿ ಬೇಕಾದರೂ ಓದ್ಬೋದು. ಈಗಿನ ತಲೆಮಾರಿಗೆ ತಕ್ಕಂತೆ ಯಾವ ರೀತಿಯ ಅವಶ್ಯಕತೆ ಇದೆಯೋ ಪುಸ್ತಕಗಳು ಆ ಮಾದರಿಯಲ್ಲಿ ಅವರಿಗೆ ತಲುಪಿಸುವ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಹಾಂ, ಒಂದು ತುಣುಕು, ಒಂದು ರುಚಿಯನ್ನು ತೋರಿಸ್ತೇವೆ. ಈ ರೀತಿ ಇವತ್ತು ಈ ಎಷ್ಟು ರೂಪಾಯಿ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಇದು ನಿಮಗೆ ಒಂದು ಸ್ಯಾಂಪಲ್ಗಾಗಿ ತೋರಿಸ್ತಾ ಇದ್ದೀವಿ ಅಷ್ಟೇ. ಇದು ನಿಜವಾದ ದರ ಅಲ್ಲ. ಹೀಗೆ ಯಾವುದೇ ಒಂದು ಪುಸ್ತಕ ಓದುವ ಅನುಭವವೇ ನಿಮಗೆ ಐಪ್ಯಾಡ್ ಅಥವಾ ಕಿಂಡಲ್ನಲ್ಲೂ ಬರಬೇಕು. ಹಾಗಾಗಿ ಒಂದು ಸಂಯೋಜನೆಯನ್ನು ಮಾಡ್ತಾ ಇದ್ದೀವಿ. ಇದು ಇನ್ನೂ ನಡೀತಿರತಕ್ಕಂಥ ಕೆಲಸ, ಈಗಿನ್ನೂ ಪ್ರಾರಂಭ ಆಗಿದೆ, ಇನ್ನು ಮುಂದೆ ಸಾಗರದಷ್ಟು ಕೆಲಸ ಇದೆ. ಅನೇಕರಿಂದ ಸಹಾಯದ ನಿರೀಕ್ಷೆಯೂ ಕೂಡ ಇದೆ. ಈ ಗೋಕುಲ ನಿರ್ಗಮನ ಒಂದು ನಾಟಕವನ್ನು ಕೂಡ ನಾವು ಸದ್ಯಕ್ಕೆ ಹಾಕಿದ್ದೇವೆ ಇಲ್ಲಿ. ಓಕೆ, ಹೀಗೆ ಇತ್ತೀಚಿನ ಆಧುನಿಕ ಗ್ಯಾಜೆಟ್ ಅಂತ ಏನು ಹೇಳ್ತಾರೆ, ಆ ಗ್ಯಾಜೆಟ್ಗಳಲ್ಲಿ ಕನ್ನಡವನ್ನು ತರುವ ಅಥವಾ ತುಂಬುವ ಒಂದು ಪ್ರಯತ್ನ ಅಷ್ಟೇ ನಮ್ಮದು. ಒಂದು ಅದೇ ಅಂತರ್ಜಾಲ ಸಂಪರ್ಕ ಸರಿ ಇರಬೇಕಾಗತ್ತೆ. ಇದು ಒಂದು ತುಣುಕಷ್ಟೇ. ಮುಂದೆ ನಮ್ಮ vividlipi.comಗೆ ಹೋಗಿ ಅಲ್ಲಿ ಎಲ್ಲ ಮಾಹಿತಿಯೂ ಇದೆ. ಪ್ರಕಾಶಕರು, ಲೇಖಕರು ನಮ್ಮನ್ನು ಸಂಪರ್ಕಿಸಬಹುದು. ಇದು ನಮ್ಮ ಪ್ರಯತ್ನ ಮಾತ್ರ, ಇದರ ಯಶಸ್ಸು ನಿಮ್ಮೆಲ್ಲರ ಮೇಲೆ ನಿಂತಿದೆ. ಧನ್ಯವಾದಗಳು.